ಸ್ಕೀಮ್ ಅನ್ನ ಕೊಡ್ತೀವಿ. ಸೊ ಇದರಿಂದ ನಮಗೆ ಪೋರ್ಸ್ ಓಪನ್ ಆಗುತ್ತೆ, ವೈಟ್ ಹೆಡ್ ಬ್ಲಾಕ್ ಹೆಡ್ ಎಲ್ಲ ರಿಮೂವ್ ಮಾಡೋದಕ್ಕೆ, ಸ್ಕಿನ್ ನ ಕ್ಲೀನ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಓಕೆ, ಸೊ ಸ್ಕ್ರಬ್ ಆಗಿ ತೆಗೆದುಕೊಂಡಿದ್ದೀನಿ. ನಾರ್ಮಲ್ ಆಗಿ ಆಗಿದೆ, ನಾರ್ಮಲ್ ಎಲ್ಲ ಪ್ರಾಡಕ್ಟ್ಸ್ ಫಿಂಗರ್ ಇಂದ ಓಕೆ. ಕೈನ ಸ್ವಲ್ಪ ಈಗ ತೆಗಿವಾಗ ಏನ್ ಮಾಡ್ತೀವಿ ಅಂದ್ರೆ ಮಾಡಬೇಕು. ವೆಟ್ ಮಾಡಿದ್ಮೇಲೆ ಬಟ್ಟೆ ಯಾಕೆ ಸ್ವಲ್ಪ ಜಾಸ್ತಿ ನಾವು ಯಾವತ್ತೂ ಅಷ್ಟೇ ಫಿಂಗರ್ ಇಂದ ಮಾಡಬೇಕು. ಜೊತೆಗೆ ಬಟ್ಟೆ ಚೂರು ಜಾಸ್ತಿ ಬಿಡ್ತಾರೆ, ಜಸ್ಟ್ ಸರ್ಕಲ್ ಮೋಷನ್ ಅಲ್ಲೇ ಮಾಡಬೇಕು. ಓಕೆ, ಅಂಗೈಯಿಂದ ಸ್ಕ್ರಬ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಆಲ್ರೆಡಿ ಸ್ಕ್ರಬ್ ಹೆಂಗಿರುತ್ತೆ, ಸ್ವಲ್ಪ ರಫ್ ಆಗಿರುತ್ತೆ. ಸೊ ಅದ್ರ ಮೇಲೆ ನೀವು ಅಂಗೈಯಿಂದ ಮಸಾಜ್ ಕೊಟ್ರೆ ಪ್ರೆಸರ್ ಜಾಸ್ತಿ ಬೀಳುತ್ತೆ, ಅದು ನಮ್ಮ ಸ್ಕಿನ್ಗೆ ಸೇಫ್ ಆಗಲ್ಲ. ಸೊ ಆ ಉದ್ದೇಶದಿಂದ ಏನ್ ಮಾಡ್ತೀವಿ ನಾವು, ಸ್ಕ್ರಬ್ ಮಾಡುವಾಗ ಫಿಂಗರ್ ಇಂದಲೇ ಸ್ಕ್ರಬ್ ಮಾಡೋದು. ಸ್ಕ್ರಬ್ ಹಾಕೊಂಡು ಯಾವುದೇ ರೀತಿ ಮಸಾಜ್ ಸ್ಟೆಪ್ಗಳನ್ನೆಲ್ಲ ಫಾಲೋ ಮಾಡಬಾರ್ದು. ಜಸ್ಟ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡುವಾಗಲೂ ಅಷ್ಟೇ ಒಂದೇ ಪ್ಲೇಸ್ ಅಲ್ಲಿ ಉಜ್ಜುತ್ತಾ ಒಂದೇ ಪ್ಲೇಸ್ ಅಲ್ಲಿ ನೀವು ಮಸಾಜ್ ಮಾಡ್ತಾ ಕುತ್ಕೊಳ್ಳೋದಲ್ಲ, ಎಲ್ಲ ಪ್ಲೇಸ್ಗೂ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಬಟ್ ಕಣ್ಗಳ ಮೇಲೆ ಸ್ಕ್ರಬ್ ಅಂತ ಮಾಡಬಾರ್ದು. ಸರ್ ಗೊತ್ತಾಗ್ತಿದ್ಯಾ? ಕಣ್ಮೇಲೆ ಸ್ಕ್ರಬ್ ಅನ್ನ ಮಾಡಿ ತುಂಬಾ ದೂರ ಹೋಗಿ ಹೋಗಿ ನೋಡಿ ಮೂಗತ್ರ ನೀವು ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ನಾರ್ಮಲ್ ಆಗಿ ಎಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಈ ರೀತಿ ಝೋನ್ ಮಾಡ್ಕೊಂಡು ಇಟ್ಕೊಳ್ಳಿ. ಫೋರ್ಹೆಡ್, ನೋಸ್, ಅಪ್ಪರ್ ಲಿಪ್, ಕೆಳಭಾಗದಲ್ಲಿ ಸಣ್ಣದಾಗಿ ರ್ಯಾಶಸ್ ತರ ಕಾಣುತ್ತೆ. ವೈಟ್ ಹೆಡ್ ಬ್ಲಾಕ್ ಹೆಡ್ ಅಲ್ಲ, ಅದು ನಾರ್ಮಲ್ ಆಗಿ ವೈಟ್ ಹೆಡ್ ಬ್ಲಾಕ್ ಹೆಡ್ ಜಾಸ್ತಿ ಫಾರ್ಮೇಷನ್ ಆಗೋದು ಟಿ ಝೋನ್ ಅಲ್ಲಿ. ಓಕೆ, ಸೊ ಆಗ ನಾವೇನ್ ಮಾಡ್ತೀವಿ, ಈ ತರ ಸ್ವಲ್ಪ ನೋಸ್ ಹತ್ರ ಬಂದಾಗ ಸ್ವಲ್ಪ ಪ್ರೆಸರ್ ಮಾಡಿದೆ ಮಸಾಜ್ ಆಗ್ಲೇ ಮಸಾಜ್ ಮಾಡಿ ಸ್ಕ್ರಬ್. ಸೊ ಯಾವಾಗಲೂ ಸೇರಿಸ್ಕೊಂಡೆ ಕೆಲಸ ಮಾಡೋದು. ಮಸಾಜ್ ಮಾಡ್ತೀವಿ ಮತ್ತೆ ಸ್ಕ್ರಬ್ ಮಾಡಿ ಯಾವಾಗಲೇ ಆಗಲಿ ತುಂಬಾ ನೀರೆಲ್ಲ ಹಾಕೊಂಡು ಮುಖದ ಮೇಲೆ ನೀರ್ ತರ ಮಾಡಿ ಕ್ಲೈಂಟ್ಗೆ ಅದು ಇರಿಟೇಷನ್ ಆಗುತ್ತೆ. ಸೊ ಪ್ರಾಡಕ್ಟ್ ನ ನೀವೇನು ಅಬ್ಸರ್ವ್ ಮಾಡಿಸ್ತಾ ಇಲ್ಲ ಸ್ಕಿನ್ಗೆ. ಪ್ರಾಡಕ್ಟ್ ನೀರೊಟ್ಟಿಗೆ ಹೊರಗಡೆ ಬರೋ ತರ ಮಾಡಿರ್ತಾರೆ, ನಾವು ಪ್ರಾಡಕ್ಟ್ ನ ಅಬ್ಸರ್ವ್ ಮಾಡಿಸ್ಬೇಕು. ಯಾವ್ದೆಲ್ಲ ಬಂದ್ರೆ ಓಕೆ ತಗೋಬಹುದು. ತುಂಬಾ ಕೈ ವೆಂಟೇಜ್ ಮಾಡ್ಕೊತೀವಿ ಅಂದ್ರೆ ನಮ್ಮ ಕೈ ಸರಿಯಾಗಿ ಆಡ್ಬೇಕು ಅಂತ, ಸರಿಸಾಗಿ ಹೋಗ್ಬೇಕು. ಡ್ರೈ ಹಾಕ್ಬಾರ್ದು ಅಂತ, ಡ್ರೈ ಮಾಡಬಾರ್ದು. ಮಾಡ್ಬೋದಾಗಿದ್ರೆ ಪಾಪ ಅವರು ಸ್ವಲ್ಪ ಡೆಲಿಕೇಟ್ ಇದ್ದು 5 ಮಿನಿಟ್ಸ್ ಸ್ಕ್ರಬ್ ಮಾಡ್ಬೋದು.